ಪಡ್ಡು. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಈ ಬೌಲಲ್ಲಿ 1 ಬೌಲ್ ಉದ್ದಿನಬೇಳೆ, ಇದೇ ಬೌಲಿಂದ 4 ಕಪ್ ಅಕ್ಕಿ. ಇದಿಷ್ಟನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ಇದು 6 hours ನೆನೆಸಬೇಕು. ಇದು 6 hours ನೆನೆದು ರುಬ್ಬಿದ ಮೇಲೆ ಈ ರೀತಿಯಾಗಿ ಬರುತ್ತದೆ ನೋಡಿ. ಈ ರೀತಿ ತರಿಯಾಗಿ ಬರಬೇಕು, ಅಂದರೆ ಪಡ್ಡು ಚೆನ್ನಾಗಿ ಮೆತ್ತಗೆ ಬರುತ್ತದೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಗಟ್ಟಿಯಾಗಿರಬೇಕು. ಈಗ ಪಡ್ಡಿನ ಜೊತೆ ಮಾಡುವಂಥ ಚಟ್ನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಪುಟಾಣಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಗೂ ಕೊತ್ತಂಬರಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಮಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿ. ಈ ರೀತಿ ರುಬ್ಕೊಂಡಾಯಿತು. ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಹಾಕಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಸ್ವಲ್ಪ ಉದ್ದಿನ ಬೇಳೆ ಹಾಗೂ ಸಾಸಿವೆ. ಸ್ವಲ್ಪ ಚಟಪಟ ಅಂದ ನಂತರ ಕೆಂಪು ಮೆಣಸಿನಕಾಯನ್ನು ಹಾಕಿಕೊಳ್ಳಬೇಕು. ಹಾಗೆ ಸ್ವಲ್ಪ ಕರಿಬೇವು. ಇದು ಫ್ರೈ ಆದ ನಂತರ ಆಫ್ ಮಾಡಬೇಕು. ಇದು ಚೂರು ತಣ್ಣಗಾದ್ಮೇಲೆ ಇದಕ್ಕೆ ಚಟ್ನಿಯನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಒಂದೊಂದು ಮಣೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು. ಹಂಚು ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಅಂತ. ಇದನ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ನೋಡಿ. ಈ ರೀತಿಯಾಗಿ ಈ ರೀತಿ ಪಡ್ಡು ರೆಡಿಯಾಗಿದೆ. ಇದನ್ನು ಸವಿಯಲು ಅದರ ಜೊತೆ ಚಟ್ನಿನೂ ರೆಡಿ ಇದೆ ನೋಡಿ. ಪಡ್ಡು ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ.